ಸ್ನೇಹಿತರೆ ನೋಡಿ, ಈ ಒಂದು ಗೂಳೂರು ಗಣಪತಿಯ ವಿಶೇಷತೆ ಏನು ಅಂತೇಳಿ ಇಲ್ಲಿಯ ಅಧ್ಯಕ್ಷರಾದ ಸರ್ ನಮಸ್ಕಾರ. ನಮಸ್ತೆ ಸರ್. ನಿಮ್ಮೂರಿನ ವಿಶೇಷತೆ ಇದೆ ಇಡೀ. ಸೊ ಈ ಒಂದು ಇತಿಹಾಸ ಯಾರಿಗೂ ಗೊತ್ತಿಲ್ಲ. ಸೊ ಹಾಗಾಗಿ ನಾವು ಒಂದು ಈ ಗಣಪತಿಯ ಇತಿಹಾಸನ ಕೇಳಲಿಕ್ಕೆ ಅಂತ ಬಂದಿದ್ದೀವಿ. ಸೊ ಹಾಗಾಗಿ ಹೇಳಿ ಸರ್. ಈ ಒಂದು ಗಣಪತಿಯ ವಿಶೇಷ ಏನಂದರೆ, ಇಡೀ ಕರ್ನಾಟಕ ರಾಜ್ಯ ಮತ್ತು ದೇಶಾದ್ಯಂತ ಗಣಪತಿಯ ಹಬ್ಬದ ದಿವಸ ಗಣಪತಿಯನ್ನು ಕೂರಿಸಿ ಅದನ್ನು ಸುಮಾರು 5-6 ದಿವಸಗಳ ಪೂಜೆ ನಂತರ ಅದನ್ನು ವಿಸರ್ಜನೆ ಮಾಡ್ತಾ ಬಂದಿರ್ತಾರೆ ಪ್ರತಿಯೊಬ್ಬರು ಕೂಡ. ಆದರೆ ಈ ಒಂದು ಗಣಪತಿಯ ವಿಶೇಷ ಏನಂದರೆ, ನಾವು ಈ ಗಣಪತಿಯ ಹಬ್ಬದ ದಿವಸ ಏನು ಈ ಕಾಪಿರೈಟ್ ಬರ್ತದೆ ರಿಂಗ್ ಟೋನು ಏನಂದರೆ, ಈ ಒಂದು ನಾವು ಗಣಪತಿಯ ಹಬ್ಬದ ದಿವಸ ನಮ್ಮ ಊರಿನ ಎಲ್ಲ ಕೋಮಿನ 18 ಕೋಮಿನ ಜನಾಂಗದವರು ಸೇರಿ ವಾದ್ಯಗೋಷ್ಠಿಗಳೊಂದಿಗೆ ಕೆರೆಯ ಬಳಿ ಹೋಗಿ ಆ ಕೆರೆಯಿಂದ ಆ ಮಣ್ಣನ್ನು ತೆಗೆದುಕೊಂಡು ಅದರ ಜೊತೆಗೆ ಚಿಕ್ಕ ಗಣಪತಿಯನ್ನು ಕೂಡ ತಗೊಂಡು ಬಂದು ಗಣಪತಿ ದೇವಸ್ಥಾನದಲ್ಲಿ ಅರ್ಚಕರಿಂದ ಇದನ್ನು ಏನು ಪುಣ್ಯವನ್ನು ಮಾಡಿ ಆ ನಂತರ ಈ ಒಂದು ಗಣಪತಿ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದೀವಿ. ಅಂದಿನಿಂದ ಸುಮಾರು ದೀಪಾವಳಿ ಹಬ್ಬದವರೆಗೂ ಕೊನೆವರೆಗೂ ಈ ಒಂದು ವಿಗ್ರಹದ ಒಂದು ಕೆಲಸ ಕಾರ್ಯ ಮಾಡ್ತಲೇ ಬಂದಿರ್ತೀವಿ. ಅದರಲ್ಲೂ ಕೂಡ ಏನು ವಿಜಯದಶಮಿ ದಿವಸ ಈ ಒಂದು ಮಣ್ಣಿನ ಗಣಪತಿಗೆ ಅದಕ್ಕೆ ಇಷ್ಟವಾದಂಥ ಕಡುಬು, ಬಾಳೆಹಣ್ಣು ಮತ್ತು ಕೆರೆಯಿಂದ ಪೂಜೆ ಮಾಡಿ ತಂದಂಥ ಗಣಪತಿಯನ್ನು ಆ ಒಂದು ಹೊಟ್ಟೆಗೆ ಇಟ್ಬಿಟ್ಟು ಅದನ್ನು ಬ್ಲ್ಯಾಕನ್ನು ಮಾಡಿ ಮುಂದೆ ಇನ್ನೂ ಏನು ಉಳಿದಂಥ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ನಂತರ ದೀಪಾವಳಿ ಹಬ್ಬದ ದಿವಸ ಪೂರ್ತಿ ಈ ಒಂದು ಗಣಪತಿಯ ಕೆಲಸವನ್ನು ಮುಗಿಸಿ ಬೆಳಗಿನ ಜಾವ ಒಳ್ಳೆಯ ಒಂದು ಮುಹೂರ್ತದಲ್ಲಿ 5ರಿಂದ 6 ಇರ್ಬೋದು, 6ರಿಂದ 6:30 ಇರ್ಬೋದು, ಆ ಒಂದು ಮುಹೂರ್ತದಲ್ಲಿ ಆ ಒಂದು ಗಣಪತಿಗೆ ಒಂದು ಕಣ್ಣನ್ನು ಧರಿಸುವಂಥ ಕೆಲಸವನ್ನು ಅರ್ಚಕರು ಮಾಡ್ತಾರೆ. ಅಂದಿನಿಂದ ಸುಮಾರು 45 ದಿವಸಗಳ ಒಂದು ಏನು ಈ ಒಂದು ಗಣಪತಿಯ ಒಂದು ದರ್ಶನ ಪ್ರತಿಯೊಬ್ಬರಿಗೂ ಸಿಗುತ್ತೆ. ದೀಪಾವಳಿ ಆದ ನಂತರ ಕೊನೆಯಲ್ಲಿ ನಾವು ಅಮಾವಾಸ್ಯೆಯಾದ 3 ದಿವಸಕ್ಕೆ ಈ ಒಂದು ಗಣಪತಿಯನ್ನು ವಿಸರ್ಜನೆ ಮಾಡೋ ಒಂದು ಪದ್ಧತಿ ಇದೆ. ಆ ಒಂದು ಪದ್ಧತಿ ಪ್ರಕಾರ ಇಲ್ಲಿವರೆಗೂ ಕೂಡ ಅಮಾವಾಸ್ಯೆಯಾದ 3 ದಿವಸಕ್ಕೆ ಗಣಪತಿಯನ್ನು ಬಿಡ್ತಾ ಬಂದಿದ್ದೀವಿ. ಅಂದಿನ ದಿವಸ ಒಂದು ಶನಿವಾರ ಅಥವಾ ಭಾನುವಾರ ಎಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಒಂದು ಜಾತ್ರೆಯನ್ನು ಇಟ್ಕೊಂಡಿರ್ತೀವಿ. ಊರಿನವರು ಎಲ್ಲ ಕೋಮಿನವರು ಸೇರಿ ಈ ಒಂದು ಜಾತ್ರೆ ವಿಶೇಷವಾಗಿ ಅವತ್ತು ಶನಿವಾರ ರಾತ್ರಿ 7 ಗಂಟೆಗೆ ಗಣಪತಿಯನ್ನು ಹೊರ ತೆಗೆಯೋದಕ್ಕೆ ಪ್ರಾರಂಭ ಮಾಡಿ ಆ ಒಂದು ಗಣಪತಿ ವಿಗ್ರಹ ರಥದ ಮೇಲೆ ಬರಬೇಕು ಅಂದರೆ ಸುಮಾರು 2-2:30 ಆಗುತ್ತೆ. ಅದಾದ ನಂತರ ಮತ್ತೆ ಅರ್ಚಕರಿಂದ ಪುಣ್ಯವನ್ನು ಮಾಡಿಸಿ ಆ ಒಂದು ಏನು ಗಣಪತಿಯನ್ನು ಊರಿನ ರಾಜ್ ಬೀದಿನಲ್ಲಿ ಒಂದು ಪ್ರವಾಸವನ್ನು ಮಾಡುತ್ತೆ. ನಂತರ ಇದಾದ ನಂತರ ಊರಿನ ಮಧ್ಯಭಾಗದಲ್ಲಿ ಗಣಪತಿಯನ್ನು ಅಕ್ಕಪಕ್ಕದ ಹಳ್ಳಿಯವರು ಪೂಜೆ ಮಾಡಿಸೋದಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೀವಿ. ನಂತರ 1 ಗಂಟೆಗೆ ಮತ್ತೆ ಪ್ರಾರಂಭವಾಗ್ತಿದೆ ಗಣಪತಿಯ ಒಂದು ಜಾತ್ರೆ ಪ್ರಾರಂಭವಾಗಿ ಏನು ವಿವಿಧ ಕಲಾ ತಂಡಗಳೊಂದಿಗೆ ಜಾತ್ರಾ ಮಹೋತ್ಸವ ಪ್ರಾರಂಭವಾಗಿ ಕೊನೆಯಲ್ಲಿ ಗೂಳೂರು ಕೆರೆಯಲ್ಲಿ ಸುಮಾರು 6 ಗಂಟೆ ಒಂದೊಂದು ಟೈಮು ಕೆಲವು ಟೈಮ್ ಬೀಳ್ಸೋಕ್ಕಾಗ್ದಲೇ ಇದ್ದಾಗ 7 ಗಂಟೆನೂ ಆಗುತ್ತೆ. ಆ ಒಂದು ವೇಳೆಯಲ್ಲಿ ಎಲ್ಲರೂ ಸೇರಿ ಆ ಒಂದು ಗಣಪತಿಯನ್ನು ವಿಸರ್ಜನೆ ಮಾಡ್ತೀವಿ. ಈ ಒಂದು ವಿಸರ್ಜನೆಯಲ್ಲಿ ಸುಮಾರು ಲಕ್ಷಾಂತರ ಜನ ಭಾಗವಹಿಸ್ತಾರೆ. ಎಲ್ಲ ನಮ್ಮ ರಾಜ್ಯದ ಮತ್ತು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈ ಒಂದು ವಿಶೇಷತೆಯನ್ನು ನೋಡೋದಕ್ಕೆ ಬರ್ತಾರೆ. ಅದರಲ್ಲೂ ಕೂಡ ಜನರು ಇವತ್ತೇನಪ್ಪ ಅಂತಂದರೆ ಈ ಒಂದು ಗಣೇಶನ ಮೇಲೆ ನಂಬಿಕೆ ಇಟ್ಕೊಂಡಿದ್ದಾರೆ. ಏನು ಇಲ್ಲಿ ಬಂದು ಹರಕೆ ಮಾಡ್ಕೊಂಡು ಹೋಗಿದ್ರೆ ಅವನ್ನ ಪೂರೈಕೆ ಮಾಡ್ತಾರೆ ಅನ್ನೋ ಉದ್ದೇಶದಿಂದ ಹಲವಾರು ಭಕ್ತರು ಈ ಒಂದು ಗಣಪತಿಗೆ ಮುಖವಾಡ ಇರ್ಬೋದು, ಬೆಳ್ಳಿ ಗಣೇಶ ಇರ್ಬೋದು, ಹಾವಿನ ಒಂದು ಸರ್ಪ ಇರ್ಬೋದು, ಪಾದಗಳು ಇರ್ಬೋದು, ಸುಮಾರು 15-20 ಲಕ್ಷ ರೂಪಾಯಿನ ಒಡವೆಗಳನ್ನ ಇಲ್ಲಿವರೆಗೂ ಕೊಟ್ಟು ಇನ್ನೂ ಮುಂದಿನ ಅಭಿವೃದ್ಧಿಗೆ ನಾವು ಭಕ್ತಾದಿಗಳು ಸಹಕರಿಸ್ತಾ ಬಂದಿದ್ದಾರೆ. ಕಾಶಿಯಾತ್ರೆಗೆ ಅಂತ ಕಾಶಿಯಾತ್ರೆಗೆ ಕೈಗೊಂಡಿರ್ತಾರೆ ಯುಗ ಮಹರ್ಷಿಗಳು. ಆ ಟೈಮ್ನಲ್ಲಿ ಗೂಳೂರಿನಲ್ಲಿ ಒಂದು ರಾತ್ರಿ ತಂಗಿರುತ್ತಾರೆ. ಆ ದಿನ ಗಣಪತಿ ಹಬ್ಬ ಇರ್ತೈತೆ. ಗಣಪತಿ ಪೂಜೆ ಮಾಡ್ಬೇಕಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡಿ ಆ ಟೈಮ್ನಲ್ಲಿ ಅಲ್ಲೇ ನಮ್ಮ ಗೂಳೂರು ಕೆರೆಯಲ್ಲಿ ಒಂದು ಚಿಕ್ಕದಾಗಿ ಒಂದು ಗಣಪತಿನ ಮೂರ್ತಿ ಮಾಡಿ ಆ ದಿನ ಪೂಜೆ ಮಾಡ್ತಾ ಇರ್ತಾರೆ. ಆವಾಗ ಊರಿನ ಜನ ಎಲ್ಲ ಏನೋ ಮಾಡ್ತಾ ಇದಾರಲ್ಲ ಅಂತ ಬಂದು ಕೇಳಿದಾಗ
ತುಂಬ ಕಷ್ಟ ಇದೆ. ಏನಾದರೂ ಇದ್ರೆ ವಿಚಾರ ಹೇಳಿ ಅಂತ ಹೇಳ್ತಾರೆ. ಯಾವ ಬುರ್ಗಾ ಮನುಷ್ಯರು ನೀವು ಎಲ್ಲರೂ ಊರಿನ ಜನ ಎಲ್ಲ ಸೇರಿಕೊಂಡು ಒಂದು ದೊಡ್ಡ ಗಣಪತಿಯನ್ನು ಮೂರ್ತಿಯನ್ನು 1 ತಿಂಗಳುಗಳ ಕಾಲ ಪೂಜೆ ಮಾಡಿ ಒಳ್ಳೇದಾಗುತ್ತೆ ಅಂತ ಹೇಳ್ಬಿಟ್ಟು ಹೊರಟೋಗ್ತಾರೆ. ಅವತ್ತಿಂದ ಅದೇ ಪದ್ಧತಿ ಎಲ್ಲ ಊರಿನ ಜನ ಎಲ್ಲ ಸೇರ್ಕೊಂಡು ಸುಮಾರು 18 ಕೋಮಿನ ಜನ ಸೇರಿಕೊಂಡು ಈ ಚಿಕ್ಕ ಗಣಪತಿ ಏನು ಸರ್? ಇದು ಚಿಕ್ಕ ಗಣಪತಿ ತಗೊಂಬರೋದು ಅದೇ ಈ ಚಿಕ್ಕ ಗಣಪತಿಗೆ ಗಣಪತಿ ಹಬ್ಬದ ದಿವಸ ಚಿಕ್ಕ ಗಣಪತಿನ ಗೂಳೂರು ಕೆರೆಯಿಂದ ಪೂಜೆ ಮಾಡ್ಕೊಂಡು ತಗೊಂಡ್ಬರ್ತೀವಿ. ಒಂದು ಮಂಗಳವಾದಿ ಮತ್ತು ಆಮೇಲೆ ಪೂರ್ತಿ ಶಾಸ್ತ್ರೋಕ್ತವಾಗಿ ಮಾಡುವಂಥದ್ದು ಗಣಪತಿನ. ಯಾವುದು ಸುಮ್ಮನೆ ಇವಾಗ ಸೇರ್ಕೊಂಡು ಗಣಪತಿನ ಕೂರಿಸ್ತಿರಲ್ಲ ಆ ಥರ ಅಲ್ಲ, ಸಂಭ್ರಮಕ್ಕೋಸ್ಕರ ಮಾಡುವಂಥ ಶಾಸ್ತ್ರೋಬದ್ಧವಾಗಿ ಮಾಡುವಂಥದ್ದು. ಆ ಚಿಕ್ಕ ಗಣಪತಿಗೆ ಫಸ್ಟು ಅದಕ್ಕೆ ಶಕ್ತಿ ತುಂಬುವಂಥದ್ದು. ಅದು ಪೂಜೆ ವಿಜಯದಶಮಿ ಹಬ್ಬದಷ್ಟೊತ್ತಿಗೆ ಇದು 75% ಬಣ್ಣ ಒಂದು ಆಗಿರೋದಿಲ್ಲ ಅಷ್ಟೇನೆ ಆಗಿರುತ್ತೆ. ಚಿಕ್ಕ ಗಣಪತಿನ ಈ ಹೊಟ್ಟೆ ಒಕ್ಕಲು ಒಳಗಡೆ ಇಡ್ತಾರೆ. ಒಕ್ಕಲು ಒಳಗಡೆ ಇಟ್ಬಿಟ್ಟು ಗಣಪತಿಗೆ ಇಷ್ಟವಾದಂಥ ತಿಂಡಿ ಎಲ್ಲ ಅದಕ್ಕೆ ಅವನ ಸುತ್ತುವಂಥದ್ದು ಹೊಟ್ಟೆಗೆ. ಅವು ಸುತ್ತಿರೋದಿಲ್ಲ ಹೊಟ್ಟೆಗೆ. ಅರ್ಧ ಕೆಲಸ ಒಳಗಡೆ ಇಟ್ಟುಬಿಟ್ಟು ಆಮೇಲೆ ನಂತರ ಅವು ಸುತ್ತು ನಂತರ ಬಣ್ಣ ಬಳಿದು ದೀಪಾವಳಿ ದಿನ ಮೊದಲನೇ ಪೂಜೆ ಇರುತ್ತೆ. ಕಣ್ಣು ತರಿಸೋದು ಅವತ್ತಿನ ದಿನ ಬೆಳಗಿನ ಜಾವ 5 ಗಂಟೆಗೆ ಕಣ್ಣು ಮಾಡುವಂಥದ್ದು. ಸರ್ ನಿಮ್ಮ ಹೆಸರು? ನನ್ನ ಹೆಸರು ಗುರುಮೂರ್ತಿ ಅಂತ. ನಮ್ಮ ತಂದೆ ಹೆಸರು KR ಗಂಗಮ್ಮ ಅಂತ. ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಗಣೇಶ? ನಾನು ಇವರು ಫಸ್ಟ್ ಮಾಡ್ತಾಯಿದ್ರು, ಗಣಪ ಸಪೋರ್ಟ್ ಮಾಡ್ತಾಯಿದ್ರು. ಅದಾಗುತ್ತೆ ರೇವಣ ಸಪೋರ್ಟ್ ಮಾಡ್ತಾಯಿದ್ರು. ಅದರಿಂದ ಭಾಸ್ಕರಾಚಾರ್ಯ ಅಂತ ಮಾಡ್ತಾಯಿದ್ರು. ಅದಾಗುತ್ತೆ ತಂದೆಯವ್ರು ಮಾಡ್ತಾಯಿದ್ರು. ಅದಾಗೋದು ನಾನು ಈಗ 34ನೇ ಗಣೇಶ ಇದು ಮಾಡ್ತಾ ಇರೋದು. 34ನೇ ವರ್ಷದ್ದು. 34ನೇ ವರ್ಷದ ಗಣೇಶ ಇದು. ಏನೋ ಅನುಗ್ರಹ ಒಂದು ನಮ್ದೆಲ್ಲ ನಾವು ಮಾಡ್ತೀವಿ ಅಂತ ಹೇಳೋಕ್ಕಾಗಲ್ಲ. ಈಗ ನಮ್ಮ 18 ಕೋಮಿನ ಜನ ಸೇರ್ಕೊಂತಾರೆ. ನಮ್ಮ ಅಧ್ಯಕ್ಷ ಶಿವಕುಮಾರ್ ಅವರಿಂದ ಅವ್ರ ಸಹಾಯದಿಂದ ನಾವು ಮಾಡೋದು ಎಲ್ಲ ಅವ್ರ ಕಾರ್ಯಕ್ರಮ ಎಲ್ಲ ನೋಡ್ಕೊಂತಾರೆ. ಈ ಥರ ನಡ್ಕೊಂಡು ಹೋಗ್ತಾ ಐತೆ. ಎಲ್ಲ ಖರ್ಚು ವೆಚ್ಚೆಲ್ಲ ನಮ್ಮ ಶಿವಕುಮಾರ್ಗಳೇ ನೋಡ್ಕೊಳ್ಳೋದು. ಓಕೆ ಸರ್, ಈ ವರ್ಷ ತುಂಬ ಸಕ್ಸಸ್ ಆಗಲಿ, ಚೆನ್ನಾಗಲಿ. ಧನ್ಯವಾದಗಳು ನಿಮಗೆ. ಓಕೆ.